ಹೆಲ್ತ್ ಇನ್ಶೂರೆನ್ಸ್ ತಗೋತೀವಿ. ಹೆಲ್ತ್ ಚೆನ್ನಾಗಿರ್ಲಿ ಅಂತ ಹೇಳಿ ಮುಂಚೆ ನಾವೇನು ಮಾಡೋದಿಲ್ಲ. ಇವತ್ತಿನ ದಿನಕ್ಕೆ ಟ್ರೆಂಡಿಂಗ್ ನಲ್ಲಿ ಇದೆ ಕಾಯಿಲೆಗಳು. ರೈಸ್ ಹಾಗೆ ಶುಗರ್ ಅನ್ನ ಕಂಪ್ಲೀಟ್ಲಿ ಕಡೌನ್ ಮಾಡಬೇಕು. ನಿಮ್ಮ ಮನೇಲಿ ಏನಾದ್ರು ಹೆಣ್ಣು ಮಕ್ಳು ಇದಾರೆ ಅಂತ ಹೇಳಿದ್ರೆ, ಚಿಕ್ಕೋರಿದ್ರು ಅಥವಾ ದೊಡ್ಡೋರಿದ್ರು ಸಹಿತ ಝೀರೋ ಕಾರ್ಬ್ ಝೀರೋ ಅಂತಹ ಫುಡ್ ಇಲ್ವೇ ಇಲ್ಲ. ನೀವು ಒಂದ್ ಹೊತ್ತು ಗಂಜಿ ಮಾಡ್ಕೊಂಡು ಕುಡಿದ್ರು ಸಾಕು, ಆರಾಮ್ಸೆ ಒಂದಿನ ಕಳಿಬಹುದು. ಅಷ್ಟು ಎನರ್ಜಿ ಇದಕ್ಕೆ ನಮ್ ದೇಹಕ್ಕೆ ಹೋಗುತ್ತೆ. ಸೊ ಹೆಲ್ದಿ ಇರೋರು ಇನ್ನೂ ಜಾಸ್ತಿ ಹೆಲ್ದಿ ಆಗ್ತೀರಾ, ಸಣ್ಣ ಇರೋರು ಹೆಲ್ದಿ ಆಗ್ತೀರಾ, ದಪ್ಪ ಇರೋರು ಸಣ್ಣ ಆಗ್ತೀರಾ ಪ್ಲಸ್ ಹೆಲ್ದಿ ಆಗ್ತೀರಾ. ಸೊ ಇದೆಲ್ಲ ಪ್ರಾಬ್ಲಮ್ ಇಂದ ನಿಮ್ಗೆ ಒಂದೇ ಸೊಲ್ಯೂಷನ್, ಜೀನಿ ಸ್ಲಿಮ್. ವೆಲ್ಕಮ್ ಟು ಮಸಾಲಾ ಚಾಯ್ ಮೀಡಿಯಾ. ಇದು ವಿನಯ್ ಮಾತಾಡ್ತಿರೋದು. ಉತ್ತರ ಕರ್ನಾಟಕದ ಕ್ರಶ್ ಅಂತ ಫೇಮಸ್ ಆಗಿರೋ ಅಂತ ಭೂಮಿಕಾ ದೇಶಪಾಂಡೆ ಅವ್ರನ್ನ ಇವತ್ತು ಮೀಟ್ ಮಾಡಕ್ಕೆ ಬಂದಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ 84ಇಂದ 48ಗೆ ಅವರು ವೆಯ್ಟ್ ಲಾಸ್ ಆಗಿರೋ ಅಂಥದ್ದು. ಅದಲ್ಲದೆ ನಮ್ಮ ಜೀನಿ ಪ್ರಾಡಕ್ಟ್ಗೆ ಇವಾಗ ಅವರು ಬ್ರ್ಯಾಂಡ್ ಅಂಬಾಸಡರ್ ಆಗಿ ವೆಯ್ಟ್ ಲಾಸ್, ಏನಪ್ಪ ನಂಗೆ ವೆಯ್ಟೇ ಲಾಸ್ ಆಗ್ತಿಲ್ಲ ಅಂತ ಯಾರೆಲ್ಲ ಚಿಂತೆ ಪಡ್ತಿದ್ದೀರಾ ಅವ್ರಿಗೊಂದು ಒಳ್ಳೆ ಪ್ರಾಡಕ್ಟ್ನ ನಮ್ಮ ಜೀನಿ ಕಡೆಯಿಂದ ತೊಗೊಂಬಂದಿರೋ ಅಂಥದ್ದು. ಸೊ ಬನ್ನಿ ಅವರನ್ನೇ ಮಾತಾಡಿಸ್ತಾ ಕಂಪ್ಲೀಟ್ ವೆಯ್ಟ್ ಲಾಸ್ ಬಗ್ಗೆ ವಿಚಾರನ ತಿಳ್ಕೊಳ್ಳೋಣ ಅಂತೆ. ಬಟ್ ಪೂರ್ತಿ ವಿಡಿಯೋ ನೋಡಿದ್ರೆ ಅಷ್ಟೇ ನಿಮ್ಗೆ ಅರ್ಥ ಆಗೋದು. ಬನ್ನಿ ಮೀಟ್ ಮಾಡೋಣ. ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ಸೂಪರ್. ದಪ್ಪ ಇದೀನಿ ಅನ್ನೋ ಅವ್ರಿಗೆಲ್ಲ ಒಂದು ವೆಯ್ಟ್ ಲಾಸ್ ಆಗ್ತಿಲ್ಲ, ಏನೇನೋ ಮಾಡ್ತಿದ್ದೀನಿ ಅನ್ನೋದೇ ಒಂದು ಚಾಲೆಂಜ್, ಒಂದು ಕನ್ಸರ್ನ್ಸು. ಸೊ ನೀವು ಅದನ್ನ ಒಂದು ಹೆಲ್ದಿ ವೇನಲ್ಲಿ ತಗೊಂಡು ಪ್ರೂವ್ ಮಾಡಿ, ಅದರಲ್ಲೂ ನಮ್ಮ ಒಂದು ಜೀನಿ ಪ್ರಾಡಕ್ಟ್ ಅಲ್ಲಿ ಬ್ರ್ಯಾಂಡ್ ಅಂಬಾಸಡರ್ ಬೇರೆ ಆಗಿದ್ದೀರಾ. ಅದಕ್ಕೆ ಕಂಗ್ರಾಚುಲೇಷನ್ಸ್ ಹೇಳಲೇಬೇಕು. ಸೊ ಅದ್ರದ್ದು ಏನ್ ಸೀಕ್ರೆಟ್, ಯಾವ ಪ್ರಾಡಕ್ಟ್ ಏನು ಅಂತ ತೋರಿಸ್ತಾ ನಿಮ್ಗೆ ಅದು ಇನ್ನಷ್ಟು ಮಾಹಿತಿನ ತಿಳಿಸ್ಕೊಡ್ತಾರೆ. ಸೊ 84 ಕಿಲೋಯಿಂದ 50 ಬರೋದಕ್ಕೆ ಏನೇನೋ ಟ್ರೈ ಮಾಡಿದೆ, ಡಯಟು, ಎಕ್ಸಸೈಸು, ಜಿಮ್ಮು, ಅದು ಇದು ಅಂತ ಹೇಳಿ ಫೈನಲಿ ಸರ್ಜರಿನೂ ಮಾಡಿಸ್ಕೋಬೇಕಾ ಅನ್ನೋ ಒಂದು ಯೋಚನೆಯಲ್ಲಿ ಬಂದೋಳು. ಆಗ ನನ್ನ ಫ್ರೆಂಡ್ ನನ್ನ ಕೋಚಿಗೆ ಕನೆಕ್ಟ್ ಮಾಡ್ಕೊಟ್ಟ. ಅದ್ರ ಜೊತೆಗೆ ಜೀನಿ ಮಿಲ್ಲೆಟ್ ಏನಿದೆ ಅದನ್ನ ರೆಗ್ಯುಲರ್ ತಗೋತಿದ್ದೆ. ಬಿಕಾಸ್ ಶೂಟ್ಸ್ ಅಂತೆಲ್ಲ ಹೋದಾಗ ಡಯಟ್ ಕರೆಕ್ಟ್ ಆಗಿ ಮಾಡಕ್ ಆಗ್ತಾ ಇರ್ಲಿಲ್ಲ. ಆ ಟೈಮ್ನಲ್ಲಿ ಜೀನಿ ಏನಿದೆ ಒಂದ್ ಲೋಟ ಕುಡಿದ್ಬಿಡ್ತಾ ಇದ್ದೆ. ಸೊ ವೇಟ್ ಲಾಸ್ ಒನ್ ಆಫ್ ದ ಹೆಲ್ಪ್ಫುಲ್ ಪ್ರಾಡಕ್ಟ್ ಇದ್ದು ನಂದು ಜೀನಿ. ಸೊ ಇವಾಗ ಸುಮಾರು ಜನ ಸ್ಲಿಮ್ ಆಗ್ಬೇಕು, ಸಣ್ಣ ಆಗ್ಬೇಕು, ಹೆಲ್ತ್ ಇಶ್ಯೂಸ್ ನ ರಿವರ್ಸ್ ಆಗ್ಬೇಕು ಅಂತ ಹೇಳಿ ಇಷ್ಟು ಕಷ್ಟಪಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಜೀನಿ ಕಡೆಯಿಂದ ಜೀನಿ ಸ್ಲಿಮ್ ಅಂತ ಹೇಳಿ ಹೊಸ ಪ್ರಾಡಕ್ಟ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಬಿಡ್ತೀನಿ ಪ್ರಾಡಕ್ಟ್ ನ. ಖಂಡಿತ. ಸೊ ಜೀನಿ ಸ್ಲಿಮ್ ಅಂತ ಹೇಳಿ 21ಕ್ಕಿಂತ ಜಾಸ್ತಿ ಐಟಮ್ಸ್ ಇದೆ. ಲೈಕ್ ಇದ್ರ ಮೇಲೆ ನೋಡಿ ಪಿಕ್ಚರ್ಸ್ ಹಾಕಿದ್ದಾರೆ. ಪೆಪ್ಪರ್ ಇರ್ಬೋದು, ಕ್ಲೋವ್ಸ್ ಅಂದ್ರೆ ಲವಂಗ, ಮೆಂತ್ಯ, ಜೀರಿಗೆ, ಆಮೇಲೆ ಕಾಳುಗಳು, ಮಿಲ್ಲೆಟ್ಸ್ ಪೌಡರ್ಗಳು, ನವಣೆ, ಜೋಳ, ರಾಗಿ, ಕೆಂಪಕ್ಕಿ, ಬಾದಾಮು, ಪಿಸ್ತಾ, ನಿಮ್ಗೆ ಏನ್ ಬೇಕೋ ಎಲ್ಲಾನು ಇದೆ ಇದರಲ್ಲಿ. ಸೊ ಎಸ್, ಸೊ ಹೆಂಗೆ ಅಂದ್ರೆ ಇವತ್ತಿನ ದಿನಕ್ಕೆ ಬಿಸಿ ಶೆಡ್ಯೂಲ್. ನಾವ್ ಯಾರು ಪರ್ಟಿಕ್ಯುಲರ್ ಆಗಿ ನನ್ನ ಆರೋಗ್ಯ ನೋಡ್ಕೋಬೇಕು ಅಂತ ಹೇಳಿ, ಅಥವಾ ನನ್ನ ಲಿವರು, ನನ್ನ ಪ್ಯಾನ್ಕ್ರಿಯಾಸು, ನನ್ನ ಹಾರ್ಟ್ ಚೆನ್ನಾಗಿರ್ಬೇಕಂತ ಹೇಳಿ ವೈಟಮಿನ್ ಇ, ಡಿ, ಸಿ, ಕ್ಯಾಲ್ಸಿಯಮ್ಮು, ಈ ತರ ಎಲ್ಲ ನ್ಯೂಟ್ರಿಯೆಂಟ್ಸ್ ಇರುವಂತಹ ಫುಡ್ ಅಂತೂ ತಗೋತಾ ಇಲ್ಲ. ಕಾಮನ್ ಆಗಿ ನಮ್ ಡೈಲಿ ಹ್ಯಾಬಿಟ್ಸ್ ಏನಿರುತ್ತೆ ಫುಡ್ಸ್ ನ ತಗೋತಿರ್ತೀವಿ. ಬೆಳಗ್ಗೆ ಎದ್ದು ಹಸುವಾಯ್ತು ಊಟ ಮಾಡಿದ್ವಿ, ಬ್ಯಾಲೆನ್ಸಿಂಗ್ ತಗೊಳ್ಳೋದು ಬಹಳ ಕಮ್ಮಿ ಆಗೋಗಿದೆ. ಅದಕ್ಕೆ ಸುಮಾರು ಜನ ಹೇಳ್ತಿರ್ತಾರೆ, ಜಿಮ್ ಹೋದೆ, ಏನೇನೋ ಮಾಡಿದೆ, ಸಣ್ಣ ಆಗಿಲ್ಲ, ಬಟ್ ಮಾಡಿದೆ, ಸಣ್ಣ ಆದೆ, ಬಟ್ ಸ್ಟಿಲ್ ನಿಲ್ಸಿದ್ಮೇಲೆ ಮತ್ತೆ ವಾಪಸ್ ದಪ್ಪ ಆದೆ ಅಂತ ಹೇಳಿ. ದಟ್ಸ್ ಬಿಕಾಸ್ ನಿಮ್ಮ ಆರ್ಗನ್ಸ್ ಹೀಲ್ ಆಗಿರೋದಿಲ್ಲ. ಇವತ್ತಿನ ದಿನಕ್ಕೆ ವೆಯ್ಟ್ ಗೇನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಫಸ್ಟ್ ರೀಸನ್ ವೆಯ್ಟ್ ಗೇನ್ ಬರೀ ಸಿಂಪ್ಟಮ್ ಅಷ್ಟೇ. ರೂಟ್ ಕಾಸ್ ಬಂದು ನಿಮ್ಮ ಆರ್ಗನ್ಸ್ ಅದನ್ನ ಫ್ಯಾಟ್ ನ ಬರ್ನ್ ಮಾಡ್ತಾ ಇಲ್ಲ. ಸೊ ಆರ್ಗನ್ಸ್ ಏನೋ ಹೊಡೆತ ಕೊಡ್ತಾ ಇದೆ, ಏನೋ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕೆ ಪ್ರಾಬ್ಲಮ್ ಆಗ್ತಾ ಇದೆ? ನಾನು ಆಗ್ಲೇ ಹೇಳ್ದಂಗೆ ನ್ಯೂಟ್ರಿಯೆಂಟ್ಸ್ ಇರೋ ಫುಡ್ ನಾವು ದೇಹಕ್ಕೆ ಸಪ್ಲೈ ಮಾಡ್ತಾ ಇಲ್ಲ. ಸೊ ಇದೆಲ್ಲ ಪ್ರಾಬ್ಲಮ್ ಇಂದ ನಿಮ್ಗೆ ಒಂದೇ ಸೊಲ್ಯೂಷನ್, ಜೀನಿ ಸ್ಲಿಮ್. ಹೆಂಗಂದ್ರೆ ಫೈಬರ್ ರಿಚ್ ಫುಡ್, ಪ್ರೋಟೀನ್ ರಿಚ್ ಫುಡ್, ಶುಗರ್ ಇಲ್ಲ, ಗುಡ್ ಕಾರ್ಬ್ಸ್. ಸುಮಾರು ಜನ ಹೇಳ್ತಾರೆ ನಾನು ಕಾರ್ಬ್ಸೇ ತಿನ್ನೋದಿಲ್ಲಪ್ಪ ಅಂತ ಹೇಳಿ. ಝೀರೋ ಕಾರ್ಬ್ ಝೀರೋ ಅಂತಹ ಫುಡ್ ಇಲ್ವೇ ಇಲ್ಲ. ಪ್ರತಿ ಒಂದ್ರಲ್ಲೂ ಮೈನರ್ ಕಾರ್ಬ್ಸ್ ಇದ್ದೇ ಇರುತ್ತೆ. ಸೊ ಗುಡ್ ಕಾರ್ಬ್ಸ್, ಬ್ಯಾಡ್ ಕಾರ್ಬ್ಸ್ ಅಂತ ಹೇಳಿ ಮೈದಾ, ರೈಸ್ ಇಂಥವೆಲ್ಲ ಅಂತ ಬಂದ್ರೆ ನಿಮ್ ಅನ್ನೆಸೆಸರಿ, ನಮ್ ದೇಹಕ್ಕೆ ಬೇಡದೇ ಇರುವಂತಹ ಕಾರ್ಬ್ಸ್. ಅದೇ ಕಾಳುಗಳಲ್ಲಿ ಇರುವಂತಹ ಕಾರ್ಬ್ಸ್ ನಮ್ ದೇಹಕ್ಕೆ ಬೇಕಾಗಿರೋದು. ಮತ್ತೆ ಇವತ್ತಿನ ದಿನಕ್ಕೆ ಟ್ರೆಂಡಿಂಗ್ ನಲ್ಲಿ ಇದೆ ಕಾಯಿಲೆಗಳು. ಡಯಾಬಿಟೀಸ್, BP, ಶುಗರು, PCOD. ಹೆಣ್ಮಕ್ಳು ಅಂತ ಬಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಮೆಚೂರ್ಡ್ ಆಗಿ ಹೋಗ್ತಾರೆ. 2ನೇ ಕ್ಲಾಸ್ 3ನೇ ಕ್ಲಾಸಿಗೆಲ್ಲ ಮೆಚೂರ್ಡ್ ಆದ್ರು ಅಂತ ಹೇಳಿ ನೋಡ್ತೀವಿ. ಅದು ಬಿಕಾಸ್ ನಾವು ತಗೋತಿರೋ ಆಹಾರ ಕಂಪ್ಲೀಟ್ಲಿ ಪೊಲ್ಯೂಟೆಡ್. ಇಂಜೆಕ್ಷನ್ಸು, ಕೆಮಿಕಲ್ಸು, ಪೆಸ್ಟಿಸೈಡ್ಸು, ನೀರಂತ ಬಂದ್ರೆ ಕಂಟಾಮಿನೇಟೆಡ್. ನಾವು ಕುಡಿಯೋ ಏರ್ ಕೂಡ, ನಾವೇನು ಉಸಿರಾಡ್ತೀವಿ ಆ ಗಾಳಿ ಕೂಡ ಕಂಟಾಮಿನೇಟೆಡ್. ಮತ್ತೆ ಫುಡ್ ಏನ್ ತಿಂತೀವಿ, ಪ್ರಿಸರ್ವೇಟಿವ್ಸು, ಮತ್ತೆ ಸ್ಟೋರೇಜ್ ಫುಡ್ಗಳಂತ ಹೇಳ್ತೀವಿ. ಇದನ್ನ ಹೆಣ್ಮಕ್ಳು ತಗೊಳ್ಳೋದ್ರಿಂದ ಅದಕ್ಕೆ ಅರ್ಲಿ ಏಜ್ ನಲ್ಲಿ ಅವ್ರ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿ ಬೇಗ ಪೀರಿಯಡ್ಸ್ ಆಗ್ತಾ ಇರೋದು. ಮತ್ತೆ PCOD, ಪ್ರೆಗ್ನೆನ್ಸಿ ಪ್ರಾಬ್ಲಮ್ಸ್ ಇವೆಲ್ಲ ಕಾಮನ್ ಆಗಿರೋದು. ಸೊ ಇದೆಲ್ಲಾನು ಕ್ಯೂರ್ ಮಾಡ್ಬೋದು ನೀವು ನಮ್ಮ ಜೀನಿ ಸ್ಲಿಮ್ ಇಂದ. ಇದ್ರ ಜೊತೆಗೆ ಬರೀ ಇದೊಂದೇ ಕುಡಿದ್ರೆ ಎಲ್ಲ ಸಣ್ಣ ಆಗ್ಬಿಡ್ತೇನೆ, ಎಲ್ಲ ಸರಿ ಹೋಗುತ್ತಾ? ಇಲ್ಲ. ಅದ್ರ ಜೊತೆಗೆ ಸ್ವಲ್ಪ ಬೇಸಿಕ್ ನಿಮ್ ಹೆಲ್ತ್ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೋಬೇಕು. ರೈಸ್ ಹಾಗೆ ಶುಗರ್ ಅನ್ನ ಕಂಪ್ಲೀಟ್ಲಿ ಕಡೌನ್ ಮಾಡ್ಬೇಕು. ಮಿನಿಮಮ್ 1 ವರ್ಷ ಬೆಳಿಗ್ಗೆ ಸಂಜೆ ಜೀನಿ ಸ್ಲಿಮ್ ನ ಕುಡಿದು ಸ್ವಲ್ಪ ಹೆಲ್ತ್ ನ ಫುಡ್ ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದ್ರೆ
ಖಂಡಿತವಾಗ್ಲೂ ನಿಮ್ಮ ಡಯಾಬಿಟೀಸು BP ಶುಗರ್ಗಳ ಇಂಥ ಕಾಯಿಲೆಗಳನ್ನು ನೀವು ರಿವರ್ಸ್ ಮಾಡ್ಬೋದು. ಎಸ್, ಹಾಗೆ ನಿಮ್ಮ ಮನೇಲಿ ಏನಾದ್ರು ಹೆಣ್ಣು ಮಕ್ಳು ಇದ್ದಾರೆ ಅಂತ ಹೇಳಿದ್ರೆ ಚಿಕ್ಕವರಿದ್ರು ಅಥವಾ ದೊಡ್ಡವರಿದ್ರು ಸಹಿತ ದಯವಿಟ್ಟು ದಿನಕ್ಕೆ 2 ಗ್ಲಾಸ್ ಜೀನಿನ ಕೊಡೋಕೆ ಶುರು ಮಾಡಿ. ಅಟ್ಲೀಸ್ಟ್ 2ನೇ ಕ್ಲಾಸು 3ನೇ ಕ್ಲಾಸ್ನಲ್ಲಿ ಏನು ಮೆಚೂರ್ಡ್ ಆಗ್ತಾರೆ ಅದನ್ನ 5ನೇ ಕ್ಲಾಸು 6ನೇ ಕ್ಲಾಸು ಎಬೋ ತಗೊಂಡು ಹೋಗಿ ನಿಲ್ಸಿದ್ರೆ ಅವ್ರ ಹೆಲ್ತ್ಗೆ ತುಂಬಾ ಒಳ್ಳೇದು. ಕ್ವಶನ್ಸ್ ಇರುತ್ತೆ, ಕೆಲವು ಕೇಳ್ತಾರೆ ಇದೆಲ್ಲ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂದ್ರೆ ಕೆಮಿಕಲ್ಸ್ ಅಂತ ಹೇಳಿ. ಖಂಡಿತವಾಗ್ಲೂ ಇಲ್ಲ, ಯಾವುದೇ ರೀತಿಯಾದಂತಹ ಕೆಮಿಕಲ್ಸ್ ಇಲ್ಲ. ಲೈಕ್ ಹೆಂಗೆ ಅಂದ್ರೆ ನಮ್ಮ ಅಜ್ಜಿ ತಾತ ಮಾಡ್ತಿದ್ರಲ್ಲ ರಾಗಿ ಸರಿ ಹಿಟ್ಟು ಅಂತ ಹೇಳಿ ನಮಗೆ ಮಿಕ್ಸ್ ಮಾಡಿ ನಾವೆಲ್ಲ ಅದೇ ಬೆಳೆದಿದ್ದು. ಹೌದು, ಎಲ್ಲ ಕಾಳುಗಳನ್ನ ನೆನೆಸಿ ತೊಳೆದು ಅದನ್ನ ಬಿಸಿಲಿಗೆ ಒಣಗಾಕಿ ಪುಡಿ ಮಾಡಿ ಅದು ಪಂಚೆನಲ್ಲಿ ಜರಡಿ ಹಿಡಿದು ಆ ಫೈನ್ ಪೌಡರ್ ಏನ್ ಬರುತ್ತೆ ಅದನ್ನ ನಮಗ್ ತಿನ್ಲಿಕ್ಕೆ ಕೊಡ್ತಿದ್ರು. ಸೊ ಸೇಮ್ ನಮ್ ಜೀನಿ ಕೂಡ ಯಾವುದೇ ಕೆಮಿಕಲ್ಸ್ ಇಲ್ಲ. ಆರಾಮಾಗಿ ಕಣ್ಣು ಮುಚ್ಕೊಂಡು ಚಿಕ್ಕ ಮಕ್ಕಳಿಗೆ 5 ವರ್ಷದ ತನಕ ಬೇರೆ ಪ್ರಾಡಕ್ಟ್ ಇದೆ, ಅದನ್ನ ಯೂಸ್ ಮಾಡಿ 5 ವರ್ಷದ ಮೇಲೆ ಯಾವುದೇ ರೀತಿಯಾದಂತಹ ಮಕ್ಕಳಿದ್ರು ಸಹಿತ ದೊಡ್ಡವರು ಸಹಿತ ತಗೋಬಹುದು ಅಂತದ್ದು. ನಂಗೆ ವೆಯ್ಟ್ ಲಾಸ್ ಮಾಡೋದಿಲ್ಲ, ಸಣ್ಣನೇ ಇದೀನಿ, ಮತ್ತೆ ನಾನು ಯಾಕೆ ತಗೋಬೇಕು ಅಂತ ಕೆಲವರು ಕೇಳ್ತಾರೆ ಕ್ವಶನ್ಸ್. ಅಂತವ್ರಿಗೆ ಅಂತ ಬಂದ್ರೆ ಎಸ್, ನೀವು ವೆಯ್ಟ್ ಲಾಸ್ ಮಾಡೋದು ಇಲ್ಲ ಅಂತ ಹೇಳಿದ್ರೆ ಜೀನಿ ಸ್ಲಿಮ್ ನ ತಗೊಂಡು ಹೆಲ್ದಿ ಆಗಿರಿ. ನೀವೇನ್ ಆಹಾರ ತಗೋತಿರೋ ಆಹಾರ ತಗೊಳ್ಳಿ. ಸಣ್ಣ ಆಗೋರಿಗೆ ಆಗ್ಲೇ ಹೇಳ್ದಂಗೆ ಕಾಬ್ಸ್ ಆಗಿ ಶುಗರ್ ಇರುವಂತಹ ಫುಡ್ ನ ಕಟ್ ಡೌನ್ ಮಾಡ್ಬಿಡಿ. ಸೊ ಹೆಲ್ದಿ ಇರೋರು ಇನ್ನೂ ಜಾಸ್ತಿ ಹೆಲ್ದಿ ಆಗ್ತೀರಾ, ಸಣ್ಣ ಇರೋರು ಹೆಲ್ದಿ ಆಗ್ತೀರಾ, ದಪ್ಪ ಇರೋರು ಸಣ್ಣ ಆಗ್ತೀರಾ ಪ್ಲಸ್ ಹೆಲ್ದಿ ಆಗ್ತೀರಾ. ಕಾಮನ್ ಆಗಿ ದಪ್ಪ ಇರೋರಿಗೆ ತುಂಬಾನೇ ಅದೊಂದು ಗಿಲ್ಟ್ ಇರುತ್ತೆ, ಏನಪ್ಪಾ ನಾನು ಸಣ್ಣನೇ ಆಗ್ತಿಲ್ಲ ಅಂತ. ಅದರಲ್ಲಿ ಈಗ ಆಲ್ರೆಡಿ ಜೀನಿ ಪ್ರಾಡಕ್ಟ್ಸ್ ನ ಸುಮಾರು ವರ್ಷಗಳಿಂದ ನಮ್ಮ ಒಂದು ಚಾನೆಲ್ನ ಸಹ ಪ್ರತಿಯೊಂದು ಅವರ ಒಂದು ಏನೇನು ಪ್ರಾಡಕ್ಟ್ ಹೊಸದು ಲಾಂಚ್ ಆಗುತ್ತೆ ಅದು ವಿಡಿಯೋ ಮಾಡ್ತಾನೆ ಬರ್ತಿದ್ದೀವಿ. ನೀವು ಒಂದು ಹೊತ್ತು ಗಂಜಿ ಮಾಡ್ಕೊಂಡು ಕುಡಿದ್ರು ಸಾಕು, ಆರಾಮ್ಸೆ ಒಂದಿನ ಕಳಿಬೋದು. ಅಷ್ಟು ಎನರ್ಜಿ ಇದಕ್ಕೆ ನಮ್ಮ ದೇಹಕ್ಕೆ ಹೋಗುತ್ತೆ. ಹೆಂಗ್ ಮಾಡ್ಕೊಂಡು ಕುಡಿಯೋದು ಅನ್ನೋದಕ್ಕೆ ಕ್ವಶನಿಗೆ ಅರ್ಧ ಗ್ಲಾಸ್ ನೀರಿಗೆ ಅರ್ಧ ಗ್ಲಾಸ್ ಮಿಲ್ಕು 1 ಪೌಡರ್ ಇದನ್ನ ಹಾಕಿ ಗಂಜಿ ಮಾಡ್ಕೊಳ್ಳೋದು. ಉಪ್ಪು ಹಾಕೊಳ್ಳಿ, ಜಾಗರಿ ಮತ್ತೆ ಶುಗರ್ ಇದು ಯಾವುದು ಬೇಡ, ಹನಿ ಹಾಕೋತಾರೆ ಬೇಡ, ಯಾವ್ದು ಸ್ವೀಟ್ ಬೇಡ. ಉಪ್ಪು ಹಾಕೊಂಡು ಕಲಿಸ್ಕೊಂಡು 1 ಗ್ಲಾಸ್ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿದು ರಾತ್ರಿ ಊಟನ ಸ್ಕಿಪ್ ಮಾಡಿ 1 ಗ್ಲಾಸ್ ಕುಡಿದು ಒಂದು 500 ಮೀಟರ್ ಅಟ್ಲೀಸ್ಟ್ ವಾಕಿಂಗ್ ಮಾಡಿದ್ರೆ ತುಂಬಾ ಬೆನಿಫಿಷಿಯಲ್. 1 ವರ್ಷ ಕಂಟಿನ್ಯೂ ಯೂಸ್ ಮಾಡಿ ರಿಸಲ್ಟ್ಸ್ ಯಾಕೆ ಬರೋದಿಲ್ಲ ನಾನು ನೋಡ್ತೀನಿ. ಓಕೆ, ಸೊ ನೀವು ಹೇಳ್ತಿದ್ರೆ ಅಂದ್ರೆ ಈಗ ಊಟ ಅಂತ ಬಂದಾಗ ನಮ್ಗೆ ಇಷ್ಟವಾದದ್ದೆಲ್ಲನೂ ಮಾಡ್ಬಿಡ್ತಿದ್ವಿ. ನೀವು ಅದನ್ನೆಲ್ಲ ಬಿಟ್ಟು ಬರೀ 1 ಗ್ಲಾಸ್ ತಗೊಂಡ್ಬರ್ತಾ ಇದ್ದೀರಾ. ಸೊ ಅದೊಂದು ಗ್ಲಾಸ್ ತಗೊಂಡಾಗ ಮತ್ತೆ ಅವ್ರಿಗೇನಾದ್ರು ಅಶ್ವು ಆ ಥರ ಏನಾದ್ರು ಅನ್ಸಕ್ ಸ್ಟಾರ್ಟ್ ಆಗುತ್ತೆ? ಖಂಡಿತ ಇಲ್ಲ ಸರ್. ಹೆಂಗೆ ಅಂತ ಹೇಳಿದ್ರೆ ಅದನ್ನೇ ಹೇಳಿದ್ನಲ್ಲ, ಇಲ್ಲೇ ಹಾಕ್ಬಿಟ್ಟಿದ್ದಾರೆ ನೋಡ್ರಿ ಏನೇನು ಎಕ್ಸ್ಟ್ರಾ ಐಟಮ್ಸ್ಗಳಿದೆ ಇದರಲ್ಲಿ ಅಂತ ಹೇಳಿ. ಹೊಟ್ಟೆ ತುಂಬುತ್ತೆ. ನೀವು ಕ್ರೇವಿಂಗ್ಸ್ ನ ಕಮ್ಮಿ ಮಾಡ್ಬೇಕು. ನೀವು ಸ್ವಲ್ಪ ಹೆಂಗಂದ್ರೆ ಹೆಲ್ತ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಇವತ್ತಿನ ದಿನ ಕಾಪಾಡ್ಕೊಳ್ಳೇಬೇಕು. ಆರೋಗ್ಯವೇ ಭಾಗ್ಯ ಅಂತೀವಿ. ಹೋಮ್ ಲೋನ್ ತಗೋತೀವಿ, ಗೋಲ್ಡ್ ಲೋನ್ ತಗೋತೀವಿ, ಕಾರ್ ಲೋನ್ ತಗೋತೀವಿ, ಹೆಲ್ತ್ ಇನ್ಶೂರೆನ್ಸ್ ತಗೋತೀವಿ. ಹೆಲ್ತ್ ಚೆನ್ನಾಗಿರ್ಲಿ ಅಂತ ಹೇಳಿ ಮುಂಚೆ ನಾವೇನು ಮಾಡೋದಿಲ್ಲ. ಹಾಸ್ಪಿಟ್ಲಿಗೆ ಹೋದ್ಮೇಲೆ ಬಿಲ್ ಕಟ್ಟೋದು, ಕಿಡ್ನಿ ಫೇಲ್ಯೂರ್ ಆಯ್ತು, ಲಿವರ್ ಫೇಲ್ಯೂರ್ ಆಯ್ತು, ಇನ್ನೇನು ಆಯ್ತು ಅಂತ ಹೇಳಿ ಬಿಲ್ ಲಕ್ಷ ಬಿಲ್ ಕಟ್ಟಿದ್ರು ನಿಮಗೆ ಕಿಡ್ನಿ ರಿಪ್ಲೇಸ್ಮೆಂಟ್ ಆದ್ರೂ, ಲಿವರ್ ಟ್ರಾನ್ಸ್ಪ್ಲಾಂಟ್ ಆದ್ರೂ ಕೂಡ ನೀವು ಮ್ಯಾಕ್ಸಿಮಮ್ ಒಂದು ಫ್ಯೂ ಇಯರ್ಸ್ ಅಷ್ಟೇ ಬದುಕ್ಬೋದು. ಈ ತರ ಹೆಲ್ದಿ ನಮ್ ನ್ಯಾಚುರಲ್ ಆಗಿ ನಾವೇನ್ ಬದುಕ್ತೀವಿ ಹಂಗೆ ಬದುಕೋದಿಕ್ ಕಷ್ಟ. ಹಾಸ್ಪಿಟ್ಲ್ ಬಿಲ್ ಕಟ್ಟೋ ಬದಲು ಬರೇ 1539 ರೂಪಾಯಿ ತಗೊಳ್ಳಿ, 1 kg 1 ತಿಂಗಳಿಗೆ ಆರಾಮ್ಸೆ ಬರುತ್ತೆ. ಎಲ್ಲೋ ದುಡ್ಡು ಸ್ಪೆಂಡ್ ಮಾಡ್ತೀವಿ. ಒಂದಿನ ಹೋಟ್ಲು ಒಂದಿನ ಕಂಪ್ಲೀಟ್ಲಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ನಾವು ಊಟ ಮಾಡ್ತೀನಿ ಅಂದ್ರೆ 2,000 ರೂಪಾಯಿ ಕಣ್ಣು ಮುಚ್ಕೊಂಡು ಹೋಗ್ಬಿಟ್ಟಿರುತ್ತೆ. ಸೊ ಅಂಥದ್ರಲ್ಲಿ 1 ತಿಂಗಳು ನಿಮ್ಗೆ ಕಂಪ್ಲೀಟ್ ಆಗಿ ಬರುತ್ತೆ. ಆರಾಮಾಗಿರಿ. ಅಂಡ್ ಹಸುವಾಗುತ್ತೆ ಅನ್ನೋ ಖಂಡಿತ ಆಗಲೂ ಆಗಲ್ಲ. ಯಾಕಂದ್ರೆ ಇದನ್ನ ಕುಡಿದ ತಕ್ಷಣ ಬಾಡಿಗೆ ಬೇಕಾಗಿರುವಂತಹ ಎನರ್ಜಿ ಬಾಡಿಗೆ ಸಿಗುತ್ತೆ, ಹಸುವಾಗೋದಿಲ್ಲ. ನೀವು ಸೈಡಲ್ಲಿ ಏನೇನು ತಿಂತೀರ ಅದನ್ನೆಲ್ಲ ಕಡೋನ್ ಖಂಡಿತ ಮಾಡಬೇಕು. ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ, ಅದನ್ನ ಕಾಪಾಡ್ಕೋಬೇಕು ಅಂತ ಹೇಳಿ ನಾವೇನೋ ಎಕ್ಸ್ಟ್ರಾ ಮಾಡಿ ಏನೇನೋ ಮಾಡಿ ತಯಾರು ಮಾಡಿರ್ತೀವಿ. ಅದ್ರ ಮೇಲೂ ನಾನೇನು ಸ್ಯಾಕ್ರಿಫೈಸ್ ಮಾಡಕ್ ನಾನು ರೆಡಿ ಇಲ್ಲ ಅಂತ ಹೇಳಿದ್ರೆ ಹಾಸ್ಪಿಟ್ಲ್ ಬಿಲ್ ಕಟ್ಟಕ್ ರೆಡಿ ಆಗಿ. ಖಂಡಿತ. ಸೊ ಏನೇ ಒಂದು ಮಾಹಿತಿ ಅಥವಾ ಇನ್ಫಾರ್ಮೇಶನ್ ನಾವು ಕೊಡಕ್ ಬಂದಾಗ ಸೊ ಅದರಲ್ಲಿ ಒಂದಿಷ್ಟು ಕೋರ್ಸ್ ಮತ್ತು ಒಂದಿಷ್ಟು ಸ್ಟ್ಯಾಂಡರ್ಡ್ಸ್ ಅಂತ ಇರುತ್ತೆ. ಸೊ ನಾವು ಅದನ್ನು 100% ಆಗಿ ಫಾಲೋ ಮಾಡಿದ್ರೆ ಅಷ್ಟೇ. ಸೊ ಏನು ರಿಸಲ್ಟ್ ಇವಾಗ ಭೂಮಿಕಾ ಅವರು ವೆಯ್ಟ್ ಲಾಸ್ ಮಾಡಿ ಇವಾಗ ಏನು ಒಂದು ಮಾಡಿದ್ದಂಥ ಒಂದು ಸರ್ವೆಯಿಂದ ಸೊ ಇವತ್ತು ಜೀನಿ ಸ್ಲಿಮ್ಗೆ ಅಂಬಾಸಿಡರ್ ಆಗಿ ಅದು ಒಂದು ಪ್ರಾಡಕ್ಟ್ ಆಗಿ ಇವಾಗ ಇನ್ನಷ್ಟು ಒಂದು ಆಡಿಯನ್ಸ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ ತಂದಿರೋಂಥ ಒಂದು ಪ್ರಾಡಕ್ಟ್ ಇದು. ಸೊ ಈ ಒಂದು ಜೀನಿ ಸ್ಲಿಮ್ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಗೆ ಡಿಸ್ಪ್ಲೇಲಿ ಇರೋವಂಥ ಒಂದು ನಂಬರ್ಗೆ ನೀವು ರೀಚ್ ಔಟ್ ಆದರೆ ಸೊ ಇದು ಪ್ರತಿಯೊಂದು ಡೋರ್ ಸ್ಟೆಪ್ಗೂ ಹೋಮ್ ಡೆಲಿವರಿ ಆನ್ಲೈನ್ ವೆಬ್ಸೈಟ್ ಅಲ್ಲಿ ಅಷ್ಟಲ್ಲಿ ಆರ್ಡರ್ ಮಾಡಬೇಕು. ಇಲ್ಲ ನಂಬರ್ ಕೆಳಗೆ ಏನು ಡಿಸ್ಪ್ಲೇ ಆಗ್ತದೆ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಕಂಪ್ಲೀಟ್ ಗೈಡೆನ್ಸ್ ಕೊಡ್ತಾರೆ. ಎಕ್ಸ್ಟ್ರಾ ಕಾಯಿಲೆ ಇರೋರು, ಓವರ್ ವೆಯ್ಟ್ ಇದ್ದವ್ರಿಗೂ ಕೂಡ ಸಜೆಷನ್ಸ್ ಬೇಕು ಅಂದ್ರೆ ಹೆಂಗೆ ಅಂತ ಹೇಳಿ ಕನ್ಸಲ್ಟೇಷನ್ ನನಗೆ ಕನೆಕ್ಟ್ ಮಾಡ್ತಾರೆ. ಹೆಚ್ಚಿನ ಮಾಹಿತಿಗೆ ಡಿಸ್ಪ್ಲೇಲಿ ಬರ್ತಾ ಇರೋಂಥ ಒಂದು ನಂಬರ್ಗೆ ನೀವು ರೀಚ್ ಔಟ್ ಆದರೆ ನಿಮಗೆ ಬೇಕಾದಂಥ ಕ್ವೈರೀಸ್ನ ನೀವು ಅಲ್ಲಿ ರೀಚ್ ಔಟ್ ಆಗಿ ಪ್ರಾಡಕ್ಟನ್ನ 1 ಮಂತ್ ಅಟ್ಲೀಸ್ಟ್ ಈಗ ನಾವು ಯಾವ್ಯಾವುದಕ್ಕೋ ಒಂದು ವೆಯ್ಟ್ ಲಾಸ್ಗೆ ಬೇರೆ ಬೇರೆದು ಯಾವ್ಯಾವುದು ಆನ್ಲೈನಲ್ಲಿ ಅಥವಾ ಇನ್ಯಾರೋ ರೆಫರ್ ಮಾಡಿದ್ರು ಅಂತೇಳಿ ಟ್ರೈ ಮಾಡಿರ್ತೀವಿ. ಸೊ ಇದು ಬಂದು ಒಂಥರ ಮನೆ ಮದ್ದಿದ್ದಂಗೆ ಆ್ಯಕ್ಚುಲಿ. ಸೊ ಜೀನಿ ಒಂದು ಒಳ್ಳೆ ಬ್ರ್ಯಾಂಡ್ ಆಗಿರೋದ್ರಿಂದ ಅದರಲ್ಲಿ ಬಂದಿರೋಂಥ ಒಂದು ಪ್ರಾಡಕ್ಟನ್ನು 1 ಮಂತು ಸೊ ಅವ್ರು ಯಾವ ಥರ ಹೇಳ್ತಾರೆ ಆ ಸ್ಟ್ಯಾಂಡರ್ಡ್ಸ್ನಲ್ಲಿ ಫಾಲೋ ಮಾಡಿ ಒಂದು ರಿಸಲ್ಟ್ ಮೇಲೆ
ನೀವೇ ಅದನ್ನು ಕಂಟಿನ್ಯೂ ಮಾಡಬೇಕಾ ಇಲ್ಲ ಸ್ಟಾಪ್ ಮಾಡಬೇಕಾ ಅಂತ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಎನಿಯೋ ಥ್ಯಾಂಕ್ಸ್ ಫಾರ್ ದಿಸ್ ಜೀನಿ ಸ್ಲಿಮ್ಗೆ ಆ್ಯಂಡ್ ನಿಮ್ಮ ಒಂದು ಟೈಮ್ ಮತ್ತು ಒಂದು ಇನ್ಫಾರ್ಮೇಷನ್ಗೆ. ಸಿಗೋಣ ಇದೇ ರೀತಿ ಒಂದು ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸರ್.